ನಾಮ ಮಾತ್ರ ಮಹಿಮೆ ಪಡಲಿ. ಬೇರೆ ನಾನು ಗುಣಪಡಿಸುತ್ತೇನೆ ಅಂತ ವಾರ್ತೆಗಳು ಹೇಳ್ತಾರೆ. ದೇವ್ರ ವಾರ್ತೆಗಳು 2ನೇ ಪೂರ್ವ ಕಾಲದ ವೃತ್ತಾಂತಗಳಲ್ಲಿ 7ನೇ ಅಧ್ಯಾಯದಲ್ಲಿ 17ನೇ ವಾಕ್ಯಗಳು ಹೇಳ್ತದೆ, ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ನನ್ನ ಕಡೆ ತನ್ನ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿದೆ, ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸುವೆನಂತ ದೇವರು ಆಗ್ತದೆ. ಎಂಥ ನಮಗೆ ವಿರೋಧವಾಗಿ ಮಂತ್ರಶಕ್ತಿ ಇರ್ಬೋದು, ವ್ಯಾಧಿಗಳಿರ್ಬೋದು, ಇಲ್ಲ ನಮಗೆ ವಿರೋಧವಾಗಿ ಜನಗಳು ಎದ್ದಿರ್ಬೋದು, ಇಲ್ಲ ಸಾಲದ ಭಾರ ಇರ್ಬೋದು, ಯಾವುದಿದ್ರೂ ಯಾಕದೆಲ್ಲ ನೀಗದೆ ತೀರದೆ ಇದೆ ಅಂದರೆ ನಮ್ಮ ಪಾಪಗಳೇ ಅದಕ್ಕೆ ಅಡ್ಡವಾಗಿದೆ ಅಂತಲೇ ಇದು ಕಾರಣ. ಅದೇ ದೇವ್ರ ವಾರ್ತೆಗಳು ಹೇಳ್ತದೆ. ನಮ್ಮ ಎಲ್ಲನೂ ನಮ್ಮ ಬಗ್ಗೆ ತಿಳ್ಕೊಂಡೆ ದೇವ್ರು ನಮ್ಮೊಂದಿಗೆ ಬೈಬಲಲ್ಲಿ ಆತನೇ ನಮ್ಮೊಂದಿಗೆ ಹೇಳಿದ್ದಾರೆ. ಅದಕ್ಕೆ ಹೇಳ್ತಾರೆ, ನೀನು ನನ್ನ ಕಡೆ ತಿರ್ಕೊ ಅಂತ ದೇವ್ರ ವಾರ್ತೆ ಹೇಳ್ತದೆ. ಎಷ್ಟು ಮಾತ್ರ ಸ್ವಲ್ಪ ನಾವು ಆತನ ಕಡೆಗೆ ಲಾಲಿಸಿ ಆತನ ಪ್ರಾರ್ಥನೆ ಕೂಗನ್ನು ನಾವು